ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರದಿಂದ. ಇವತ್ತಿನ ವಿಡಿಯೋ ಸ್ಪೆಸಿಫಿಕ್ ಆಗಿ ಡಯಾಬಿಟೀಸ್ ಇರೋರಿಗೆ ಯಾವ ರೀತಿ ನೀವು ಬ್ಲಡ್ ಶುಗರ್ ಸ್ಪೈಕ್ಸ್ ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಈ ಸಡನ್ ಆಗಿ ಬ್ಲಡ್ ಶುಗರ್ ರೈಸ್ ಆಗೋದ್ರಿಂದ ನಿಮ್ಗೆ ಬಾಡಿಯಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಉಂಟಾಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಏನೆಲ್ಲ ನೀವು ಮಾಡ್ಬೋದು ಅಂತ. ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಂದ್ರೆ, ಊಟ ಮಾಡಿದ ತಕ್ಷಣ ಒಂದು 10 ನಿಮಿಷದ ವಾಕಿಂಗ್. ಊಟ ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ನೀವು ಒಂದೇ ಕಡೆ ಕೂತ್ಕೊಂಡ್ರೆ ಏನಾಗತ್ತೆ, ಈ ಶುಗರ್ ಏನು ನೀವು ತಿಂದಿದ್ದೀರಾ, ಕಾರ್ಬೋಹೈಡ್ರೇಟ್ಸ್ ತಿಂದಿದ್ದೀರಾ, ಆ ಶುಗರ್ ನಿಮ್ಮ ಬ್ಲಡ್ ಶುಗರ್ ತುಂಬಾ ಜಾಸ್ತಿ ಮಾಡುತ್ತೆ. ಸೊ ಇಮಿಡಿಯೇಟ್ ಆಗಿ ನೀವು ವಾಕಿಂಗ್ ಮಾಡಿದ್ರೆ ಇದರಿಂದ ಸಿಕ್ಕಿರುವ ಕಾರ್ಬೋಹೈಡ್ರೇಟ್ಸ್ ಶುಗರ್ ನಿಮ್ಗೆ ಬಾಡಿಯಲ್ಲಿ ಎನರ್ಜಿ ಕೊಡಕ್ಕೆ ಯೂಟಿಲೈಸ್ ಆಗುತ್ತೆ. ಅದರಿಂದ ನಿಮ್ಮ ಬ್ಲಡ್ ಶುಗರ್ ಸ್ಪೈಕ್ ಆಗಲ್ಲ. ಸೊ ತಿಂದ ತಕ್ಷಣ ಮಲ್ಗೋದಾಗಿರ್ಬೋದು, ಒಂದೇ ಕಡೆ ಕೂತ್ಕೊಂಡಿರೋದಾಗಿರ್ಬೋದು, ಈ ರೀತಿ ಮಾಡಕ್ ಹೋಗ್ಬೇಡಿ. ಒಂದು ಅಟ್ಲೀಸ್ಟ್ 10 ಮಿನಿಟ್ಸ್ ವಾಕಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆದ್ರೆ ತುಂಬಾ ಸ್ಲೋ ಪೇಸ್ ಅಲ್ಲಿ ವಾಕ್ ಮಾಡಿ, ತುಂಬಾ ಫಾಸ್ಟ್ ವಾಕಿಂಗ್ ಮಾಡೋದು ಅಡ್ವೈಸಬಲ್ ಇಲ್ಲ ಊಟ ಆದ್ಮೇಲೆ. ಎರಡನೇದು ಏನಂತ ಹೇಳಿದ್ರೆ, ನಮ್ಮ ಊಟದಲ್ಲಿ ನಾವು ಫರ್ಮೆಂಟೆಡ್ ಫುಡ್ಸ್ ನ ಜಾಸ್ತಿ ಇನ್ಕ್ಲೂಡ್ ಮಾಡುವಂಥದ್ದು, ಅಥವಾ ಮೊಸರು, ಮಜ್ಜಿಗೆ, ಈ ರೀತಿ ಆಸಿಡಿಕ್ ಫುಡ್ಸ್ ನ ಇನ್ಕ್ಲೂಡ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ರಿಸರ್ಚ್ ಪ್ರಕಾರ ಇದನ್ನ ಕಂಡುಹಿಡಿದಿದ್ದಾರೆ. ಯಾರು ನಮ್ಮ ರೈಸ್ ಜೊತೆಗೆ ಅಥವಾ ಫುಡ್ ಜೊತೆಗೆ ಆಪಲ್ ಸಿಡರ್ ವಿನೆಗರ್ ನ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದಾರೋ ಅವರಿಗೆ ಶುಗರ್ ಸ್ಪೈಕ್ಸ್ ತುಂಬಾ ಕಡಿಮೆ ಆಗಿದೆ ಅಂತ. ಇದು ಯಾಕಾಗತ್ತೆ ಅಂತ ಹೇಳಿದ್ರೆ, ಈ ಆಸಿಡ್ ಏನಿರುತ್ತೆ ಆ ಪ್ರೊಸೆಸ್ ನ ಡೈಜೆಸ್ಟ್ ಮಾಡೋದನ್ನ ಸ್ವಲ್ಪ ನಿಧಾನಗೊಳಿಸುತ್ತೆ. ಅದು ನಿಮ್ಮ ರೈಸ್ ಜೊತೆ ಕಂಬೈನ್ ಆಗಿ ಇದನ್ನ ಡೈಜೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಪ್ರೊಸೆಸ್ ಸ್ಲೋ ಮಾಡುತ್ತೆ. ಅದ್ರ ಜೊತೆಗೆ ನೀವು ಆಪಲ್ ಸಿಡರ್ ವಿನೆಗರ್ ಅದು ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಫರ್ಮೆಂಟೆಡ್ ನಮ್ಮ ಮನೆಯಲ್ಲಿ ಮಾಡಿರುವಂತ ಪಿಕಲ್ಸ್ ಆಗಿರ್ಬೋದು, ಅಂದ್ರೆ ಉಪ್ಪಿನಕಾಯಿ ಆಗಿರ್ಬೋದು, ಇದನ್ನ ನೀವು ತಗೊಳ್ಬಹುದು. ಇಲ್ಲ ಅಂದ್ರೆ ಊಟ ಆದ ತಕ್ಷಣ ಒಂದು ಸ್ಮಾಲ್ ಗ್ಲಾಸ್ ಲೆಮನ್ ಜ್ಯೂಸ್ ತಗೊಳ್ಬಹುದು. ನಿಂಬೆ ಹುಳಿನ ನೀರಿಗೆ ಹಿಂಡ್ಬಿಟ್ಟು ಅದನ್ನ ಕುಡಿಬಹುದು. ಅಥವಾ ಫುಡ್ ಅಲ್ಲೇ ನೀವು ಮೇಲೆ ನಿಂಬೆ ರಸನ ಹಿಂಡ್ಕೊಂಡು ಆ ರೀತಿ ಫುಡ್ ನ ತಗೋಬಹುದು. ನಿಮ್ಮ ಪಲ್ಯ ಮೇಲೆ ಆಗ್ಲಿ, ಅನ್ನದ ಜೊತೆ ಆಗ್ಲಿ, ಈ ರೀತಿ ಮಾಡಬಹುದು. ಇಲ್ಲ ಅಂದ್ರೆ ಮೊಸರು, ಮಜ್ಜಿಗೆನ ಜಾಸ್ತಿ ಇನ್ಕ್ಲೂಡ್ ಮಾಡಿ. ಅದರಲ್ಲೂ ಕೂಡ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಸೊ ಇದು ಕೂಡ ನಿಮ್ಮ ಶುಗರ್ ಲೆವೆಲ್ಸ್ ತುಂಬಾ ಬೇಗ ಸ್ಪೈಕ್ ಆಗೋಕೆ ಬಿಡಲ್ಲ ಅಂಡ್ ತುಂಬಾ ಕಡಿಮೆ ನಿಧಾನವಾಗಿ ಡೈಜೆಸ್ಟ್ ಆಗೋಕೆ ಹೆಲ್ಪ್ ಮಾಡುತ್ತೆ. ನಿಧಾನವಾಗಿ ಬ್ಲಡ್ ಶುಗರ್ ರಿಲೀಸ್ ಆಗೋ ಹಂಗೆ ಕೆಲಸ ಮಾಡುತ್ತೆ. ಇದು ಒಂದು ರಿಸರ್ಚ್ ಪ್ರಕಾರ ಕಂಡುಹಿಡಿದಿರುವಂತದ್ದು. ಯಾರು ಬ್ರೆಡ್ ನ ಕಾಂಬಿನೇಷನ್ ಆಗಿ ಆರೆಂಜ್ ಜ್ಯೂಸ್ ಜೊತೆ ತಗೊಂಡಿದಾರೋ ಅವರಿಗೆ ತುಂಬಾ ಶುಗರ್ ಸ್ಪೈಕ್ಸ್ ಕಂಟ್ರೋಲ್ ಆಗಿದೆ. ಯಾರು ಬರೀ ಬ್ರೆಡ್ ನ ಮಾತ್ರ ತಿಂದಿದಾರೋ ಅವರಿಗೆ ಶುಗರ್ ಸ್ಪೈಕ್ ತುಂಬಾ ಜಾಸ್ತಿ ಆಗಿರೋದನ್ನ ರಿಸರ್ಚ್ ಅಲ್ಲಿ ಅವರು ಕಂಪೇರ್ ಮಾಡಿ ನೋಡಿದ್ದಾರೆ. ಸೊ ಅದಕ್ಕಾಗಿ ಫರ್ಮೆಂಟೆಡ್ ಫುಡ್ಸ್ ಅಥವಾ ಆಸಿಡಿಕ್ ಫುಡ್ಸ್ ನ ಜಾಸ್ತಿ ಇನ್ಕ್ಲೂಡ್ ಮಾಡಿ ನಿಮ್ಮ ಫುಡ್ ಅಲ್ಲಿ, ರೆಗ್ಯುಲರ್ ಫುಡ್ಗೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, ನಮ್ಮ ಊಟ ಮಾಡುವ ಕ್ರಮ. ಊಟಕ್ಕೆ ಕೂತ್ಕೊಂಡಾಗ ಇಮಿಡಿಯೇಟ್ ಆಗಿ ನೀವು ಸ್ವೀಟ್ ತಿನ್ನೋದಾಗ್ಲಿ ಅಥವಾ ರೈಸ್ ತಿನ್ನೋದಾಗ್ಲಿ ಮಾಡಬೇಡಿ. ಫಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ, ಯಾವ್ದಾದ್ರು ತರಕಾರಿಗಳನ್ನ ತಿನ್ಬೇಕು. ಒಂದು ಸಲಾಡ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇಯಿಸಿದ ತರಕಾರಿ ಆಗಿರ್ಬೋದು. ಸೊ ಈ ಫೈಬರ್, ನಾರಿನ ಅಂಶ ಫಸ್ಟ್ ತಿನ್ನೋದ್ರಿಂದ ನಿಮ್ಮ ಡೈಜೆಷನ್ ಪ್ರೊಸೆಸ್ ಸ್ಲೋ ಆಗುತ್ತೆ. ಅದರಿಂದ ನಿಮ್ಗೆ ಶುಗರ್ ಸ್ಪೈಕ್ ಆಗೋದಿಲ್ಲ, ಶುಗರ್ ಸ್ಪೈಕ್ ಕಡಿಮೆ ಆಗುತ್ತೆ. ಸೊ ಫಸ್ಟ್ ನೀವು ಯಾವಾಗಾದ್ರೂ ಊಟಕ್ಕೆ ಕೂತ್ಕೊಂಡಾಗ ಫಸ್ಟ್ ಸಲಾಡ್ ನ ತಿನ್ನಿ ಅಥವಾ ಬೇಯಿಸಿದ ತರಕಾರಿಗಳನ್ನ ತಿನ್ನಿ. ಆಮೇಲೆ ನಿಮ್ಮ ನಾರ್ಮಲ್ ಫುಡ್ ನ ತಿನ್ನಿ. ನೀವು ಆಚೆ ಏನಾದ್ರು ಫಂಕ್ಷನ್ಸ್ಗೆ ಹೋಗ್ತಾ ಇದ್ರೆ, ಆಚೆ ಏನಾದ್ರು ತಿನ್ನೋ ಪ್ಲಾನ್ ಇದ್ರು ಕೂಡ ಮನೆಯಿಂದಾನೆ ಸಲಾಡ್ ಅಥವಾ ಬೇಸಿಕ್ ತರಕಾರಿನ ತಿಂದ್ಬಿಟ್ಟು ಒಂದು ಪೋರ್ಷನ್ ನೀವು ಹೋದ್ರೂ ಕೂಡ ನಿಮ್ಗೆ ಅದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಈಗ ಸಡನ್ ಆಗಿ ತುಂಬಾ ಜನ ವಿಡಿಯೋಗಳಲ್ಲಿ ನೋಡ್ಬಿಟ್ಟು ಇದನ್ನ ನನಗೆ ಕೇಳ್ತಾ ಇದ್ರು ಸುಮಾರು ಜನ, ಮೇಡಮ್ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಅನ್ನ ತಿನ್ಬೇಕಾ, ಶುಗರ್ ಸ್ಪೈಕ್ ಆಗೋದಿಲ್ವಾ ಅಂತ ತುಂಬಾ ಜನಕ್ಕೆ ಕ್ವಶನ್ ಇತ್ತು. ಹೌದು, ಕೆಲವೊಂದು ರಿಸರ್ಚ್ ಅಲ್ಲಿ ಇದು ಬಂದಿದೆ. ಏನಂತ ಹೇಳಿದ್ರೆ, ಅನ್ನ ಬೇಯಿಸಿದ ತಕ್ಷಣ ತಿನ್ನೋಕಿನ ಅದನ್ನ ತಣ್ಣಗೆ ಮಾಡ್ಬಿಟ್ಟು, ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಒಂದು 2 ಗಂಟೆ ಕಾಲ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಪುನಃ ನೀವು ಸ್ವಲ್ಪ ಬೆಚ್ಚಗ್ ಮಾಡಿ ತಿನ್ನೋದ್ರಿಂದ ಶುಗರ್ ಸ್ಪೈಕ್ಸ್ ಸ್ವಲ್ಪ ಕಡಿಮೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಅನ್ನ ಅಥವಾ ಬ್ರೆಡ್, ಯಾವುದೇ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಯಾವಾಗ ನೀವು ಕುಕ್ ಮಾಡಿ ಫ್ರೀಸ್ ಮಾಡ್ತೀರಾ, ಫ್ರಿಡ್ಜ್ ಅಲ್ಲಿ ಇಡ್ತೀರಾ, ಕೂಲ್ ಮಾಡಿದಾಗ ಏನಾಗುತ್ತೆ, ಇದು ರೆಸಿಸ್ಟೆಂಟ್ ಸ್ಟಾರ್ಚ್ ಗೆ ಕನ್ವರ್ಟ್ ಆಗುತ್ತೆ. ರೆಸಿಸ್ಟೆಂಟ್ ಸ್ಟಾರ್ಚ್ ಅಂದ್ರೆ ಆ ಸ್ಟಾರ್ಚ್, ಆ ಕಾರ್ಬೋಹೈಡ್ರೇಟ್ ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗೋದಿಲ್ಲ. ಅದು ನಮ್ಮ ಕರಳಿಗೆ ಹೋಗಿ ಡೈಜೆಸ್ಟ್ ಆಗ್ಬೇಕಾಗಿರುತ್ತೆ. ಸೊ ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ. ಅದರಿಂದ ನಿಮ್ಗೆ ಶುಗರ್ ಸ್ಪೈಕ್ ಕಡಿಮೆ ಆಗುತ್ತೆ.
ಸೊ ನೀವು ಯಾವಾಗ್ಲೂ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಪುನಃ ಬೆಚ್ಚಗೆ ಮಾಡಿ ತಿನ್ನಿ, ಅಥವಾ ಬ್ರೆಡ್ ಆಗಿದ್ರೆ ತಂದಿದ ತಕ್ಷಣ ಫ್ರಿಜ್ಗೆ ಹಾಕಿ ಆಮೇಲೆ ನೀವು ಮತ್ತೆ ಪುನಃ ರೋಸ್ಟ್ ಮಾಡಿ ಅಥವಾ ಬಿಸಿ ಮಾಡಿ ತಿನ್ಬೋದು. ನೆಕ್ಸ್ಟ್ ಏನಂತ ಹೇಳಿದ್ರೆ, ನೀವು ಅನ್ನ ಅಥವಾ ಯಾವುದೇ ಕಾರ್ಬೋಹೈಡ್ರೇಟ್ಸ್ ತಿಂದಾಗ, ಚಪಾತಿ ಆಗಿರ್ಬೋದು, ಸಿರಿಧಾನ್ಯ ಆಗಿರ್ಬೋದು, ಸೊ ಯಾವುದೇ ಕಾರ್ಬೋಹೈಡ್ರೇಟ್ಸ್ ತಗೊಂಡಾಗ ಅದನ್ನ ಸಿಂಗಲ್ ಆಗಿ ಬರೀ ಅದನ್ನೇ ತಿನ್ನಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಈಗ ಪುಲಾವ್ ಮಾಡಿದ್ರೆ ಅದ್ರಲ್ಲಿ ವೆಜಿಟೇಬಲ್ಸ್ ತುಂಬಾ ಕಡಿಮೆ ಇರುತ್ತೆ, ನೀವು ಅದೇ ರೀತಿ ಅದನ್ನ ತಿಂದ್ಬಿಡ್ತೀರಾ. ಬಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಇದನ್ನ ಒಂದು ಮೊಸರು, ಅದಕ್ಕೆ ರಾಯ್ತಾ ಮಾಡಿರ್ತಾರೆ ಪಲಾವ್ ಮಾಡಿದಾಗ, ಸೊ ಅದಕ್ಕೆ ಅದ್ರ ಜೊತೆಗೆ ಕಾಂಬಿನೇಷನ್ ಅಲ್ಲಿ ತಿನ್ನಿ. ಇಲ್ಲ ಅಂದ್ರೆ ನೀವೇನ್ ಮಾಡಿ, 1 ಕಪ್ ಮೊಸರಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ 1 ಚಮಚ ತುಪ್ಪ ಆಗಿರ್ಬೋದು, ಫ್ಯಾಟ್ಸ್. ಸೊ ಯಾವ್ದಾದ್ರು ಒಂದು ಫ್ಯಾಟ್ಸ್ ನ ನೀವು ಹಾಕ್ಬಿಟ್ಟು ಈ ಕಾರ್ಬೋಹೈಡ್ರೇಟ್ಸ್ ನ ತಗೋಬಹುದು. ನಿಮ್ಮ ಚಪಾತಿ, ರೊಟ್ಟಿ ಅದಕ್ಕೆಲ್ಲ 1 ಚಮಚ ತುಪ್ಪ ಹಚ್ಬಿಟ್ಟು ತಿಂದ್ರೆ ನಿಮ್ಮ ಶುಗರ್ ಸ್ಪೈಕ್ ಸಡನ್ ಆಗಿ ಆಗೋದಿಲ್ಲ, ನಿಧಾನವಾಗಿ ಶುಗರ್ ನಿಮ್ಮ ಬಾಡಿಯಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ರೀತಿ ಕಾರ್ಬೋಹೈಡ್ರೇಟ್ಸ್ ನ ಸಿಂಗಲ್ ಆಗಿ ಯಾವತ್ತೂ ತಿನ್ಬೇಡಿ, ಅದಕ್ಕೆ ಕಾಂಬಿನೇಷನ್ ಅಲ್ಲಿ ತುಪ್ಪ ಹಾಕಿ 1 ಕಪ್ ಮೊಸರು ಜೊತೆ ತಿನ್ನಿ. ಇಲ್ಲ ಅಂತ ಹೇಳಿದ್ರೆ ಫ್ರೂಟ್ಸ್ ತಿಂತಿದ್ರೆ ಅದನ್ನ ಸ್ವಲ್ಪ ನಟ್ಸ್ ಜೊತೆ ತಿನ್ನಿ. ಈ ರೀತಿ ತಿನ್ನೋದ್ರಿಂದ ನಿಮ್ಮ ಶುಗರ್ ಸ್ಪೈಕ್ ಕಡಿಮೆ ಆಗುತ್ತೆ. ಸೊ ನಾನು ಹೇಳಿದ್ನ ಟಿಪ್ಸ್ ಮಾಡ್ತಾ ಹೋದ್ರೆ ನೀವು ಎಷ್ಟು ಬೇಕೋ ಅಷ್ಟು ತಿನ್ಬೋದು ಅಂತ ಅದು ಖಂಡಿತ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲ ನಿಮ್ಗೆ ಶುಗರ್ ಸ್ಪೈಕ್ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಕ್ಯಾಲರೀಸ್ ನ ಕಡಿಮೆ ಮಾಡೋದ್ರಿಲ್ಲ. ನೀವು ಅನ್ನನ ಫ್ರಿಜ್ ಅಲ್ಲಿ ಇಟ್ರೆ ಅದರ ಕ್ಯಾಲರೀಸ್ ಚೇಂಜ್ ಆಗಲ್ಲ, ಅದರ ಕ್ಯಾಲರೀಸ್ ಸೇಮ್ ಇರುತ್ತೆ, ಅದು ನಿಮ್ಗೆ ಅಷ್ಟೇ ಕ್ಯಾಲರೀಸ್ ಕೊಡುತ್ತೆ, ಬರೀ ಶುಗರ್ ಸ್ಪೈಕ್ ಕಡಿಮೆ ಮಾಡುತ್ತೆ. ಸೊ ಅದಕ್ಕಾಗಿ ನಾವು ಎಷ್ಟು ತಿಂತಾ ಇದ್ದೀವಿ, ಏನೆಲ್ಲ ತಿಂತಾ ಇದ್ದೀವಿ, ಯಾವ್ದೆಲ್ಲ ಕಾಂಬಿನೇಷನ್ ತಿಂತೀವಿ, ಎಷ್ಟು ಎಕ್ಸಸೈಸ್ ಮಾಡ್ತೀವಿ, ಎಷ್ಟು ಆಕ್ಟಿವ್ ಆಗಿರ್ತೀವಿ, ಇದೆಲ್ಲ ಕೂಡ ಅಷ್ಟೇ ಮುಖ್ಯ. ಸೊ ಇದೆಲ್ಲ ಟ್ರಿಪ್ಸು ನಿಮ್ಗೆ ಒಂದು ಅಡಿಷನಲ್ ಟಿಪ್ ತರ, ನೀವು ಮಾಡೋ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ಏನೇನ್ ಚೇಂಜಸ್ ಮಾಡ್ತೀರಾ ಅದ್ರ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಟಿಪ್ ಇರೋ ತರ. ಸೊ ಇದನ್ನ ಕೂಡ ಪ್ರಾಕ್ಟೀಸ್ ಮಾಡಿ ನಿಮ್ಮ ಶುಗರ್ ಸ್ಪೈಕ್ಸ್ ನ ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ಡಯಾಬಿಟೀಸ್ ಇಂದ ಆಗುವಂತ ಕಾಂಪ್ಲಿಕೇಶನ್ಸ್ ನ ತಡೆಗಟ್ಟಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಮಾಹಿತಿ ಜೊತೆಗೆ ಭೇಟಿಯಾಗೋಣ. ನಮಸ್ತೆ.